ನನಗೆ ವಕ್ಫ್ ಬೋರ್ಡ್ ಜಾಗ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಿಮಗೆ ಗಂಡಸ್ತನ ಇದ್ದರೆ ನನ್ನ ಮೇಲೆ ತನಿಖೆ ಮಾಡಿಸಿ ಅಂತ ಬಿಜೆಪಿಯ ವಿರುದ್ಧ ಮಾಜಿ ಸಚಿವರಾಗಿರುವಂಥ ಸಿಎಂ ಇಬ್ರಾಹಿಂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಕ್ಫ್ ಬೋರ್ಡ್ ಮಾಡಿದ್ದು ಬ್ರಿಟಿಷರು, ಕಾಂಗ್ರೆಸ್ಸಿಗರಲ್ಲ. 400 ವರ್ಷಗಳಿಂದ ವಕ್ಫ್ ಬೋರ್ಡ್ ಇದೆ. ಸೊ ಯಾರೂ ಮಾಡಿಲ್ಲ, ಬೇಕಾದರೆ ತನಿಖೆ ಬೇಕಾದರೆ ಆಗಲಿ ಅಂಥೇಳಿ ಈ ರೀತಿಯಾಗಿ ಸಿಎಂ ಇಬ್ರಾಹಿಂ ಈ ವಕ್ಫ್ ಬೋರ್ಡ್ ವಿಚಾರವಾಗಿ ಮಾತನಾಡಿರುವಂಥದ್ದು. ಸೊ ನನಗೆ ವಕ್ಫ್ ಬೋರ್ಡ್ ವಿಚಾರವಾಗಿ ಅಂದರೆ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಜಾಗವನ್ನು ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಬಗ್ಗೆ, ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಕೇಳೋಣ ಬನ್ನಿ. ರಾಜ್ಯ ಚುನಾವಣೆಗೆ ಇನ್ನು 1000 ದಿನ ಇರೋವಾಗ ಸಿಎಂ ಇಬ್ರಾಹಿಂ ಅವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸೊ ತೃತೀಯ ರಂಗ ಕಟ್ಟೋದು ಮತ್ತು JDS ಭವಿಷ್ಯ ಮತ್ತು ರಾಜ್ಯ ರಾಜಕಾರಣದ ಇವರ ಒಂದಷ್ಟು ಕನಸುಗಳ ಬಗ್ಗೆ ಮಾತಾಡ್ತಾರೆ. ಸರ್, ಇನ್ನೊಂದು 1000 ದಿನ ಇದೆ ಎಲೆಕ್ಷನ್ಗೆ. ತೃತೀಯ ರಂಗದ ಕನಸು ಮತ್ತೆ ನೀವು ಹೇಳ್ತಾ ಇದ್ದೀರಾ. GT ದೇವೇಗೌಡರ ಸಂಪರ್ಕದಲ್ಲಿ ಈಗ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಮುಂದೆ ಏನಾಗುತ್ತೆ ಅಂತ? ನಾನು ಇದು ಈಗ ಹೇಳಿದ್ದಲ್ಲ. ಯಾವಾಗ ಕುಮಾರಸ್ವಾಮಿ BJP ಹೋಗಿದ್ರು ಅವತ್ತೇ ಭವಿಷ್ಯ ಹೇಳಿದೆ. ಇವ್ರು ಹೋಗೋದ್ರಿಂದ BJPನೂ ಹಾಳಾಗುತ್ತೆ, ಇವರು ಹಾಳಾಗ್ತಾರೆ ಅಂತ. ಇಬ್ಬರು ಹಾಳಾದರು. ಅವರು ವೃತ ಕೆಟ್ಟರು, ಇವರು ಸುಖ ಕೆಟ್ಟರು. ಇವತ್ತು ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಸೆಕ್ಯುಲರಿಸಮಿಗೆ ಕರ್ನಾಟಕ ಜನ ಒಪ್ತಕ್ಕಂಥದ್ದು. ಕಾರಣ ಇದು ಬಸವಣ್ಣನ ನಾಡು, ಕನಕದಾಸರ ನಾಡು, ಪುರಂದರದಾಸರ ನಾಡು, ರಾಷ್ಟ್ರಕವಿ ಪುಟ್ಟಪ್ಪನವ್ರ ನಾಡು, ಪರಿವರ್ತನೆ ಮಾಡ್ತಕ್ಕಂಥ ನಾಯಕರ ನಾಡು. ಈ ನಾಡಿನಲ್ಲಿ ಜಾತಿ ಭೇದ ನಡೆಯಲ್ಲ. ಯಾರು ರಾಜಕಾರಣಿಗಳು ಅದು ಇಟ್ಕೊಂಡು ಬರ್ತಾರೋ ಅವ್ರಿಗೆ ಜನ ತಿರಸ್ಕರಿಸ್ತಾರೆ. ಚನ್ನಪಟ್ಟಣ ತೋರಿಸಾಯ್ತು, ಶಿಗ್ಗಾಂವ್ ತೋರಿಸಾಯ್ತು, ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ, ರಾಮುಲು ಎಲ್ಲ ಪಟಾಳಂ ಕಂಪ್ನಿ ಒಂದಾಗಿ ಹೋಯ್ತು. ಏನಾಯಿತು? ಒಂದು ಹೆಣ್ಣುಮಗಳ ಎದುರುಗಡೆ ಸೋತು ಬಂದರು. ಜನ ಇದಕ್ಕೆ ಒಪ್ಪಲ್ಲ. ಚನ್ನಪಟ್ಟಣ ಚುನಾವಣೆ ಮತ್ತು ನಿಮ್ಮ GT ದೇವೇಗೌಡರ ಸಂಪರ್ಕ, ಒಟ್ಟಾರೆ ಹೇಳೋದಾದರೆ GT ದೇವೇಗೌಡರು ಈಗ ಆಗದಂಥ ಚುನಾವಣೆಯಿಂದ ಒಂದಷ್ಟು ಬೇಸರಗೊಂಡಿದ್ದಾರೆ ಮತ್ತು ಆಗದಂಥ ರಾಜಕೀಯ ಬೆಳವಣಿಗೆಯಿಂದ. ಎಷ್ಟು ಜನ JDSಯಿಂದ ಸಿಎಂ ಇಬ್ರಾಹಿಂ ಅವ್ರ ಜೊತೆ ಒಂದು ಟೀಮ್ ಆಗಿ ಬರ್ತಾರೆ ಅಂತ? GT ದೇವೇಗೌಡರು ಈ ಚುನಾವಣೆ ಆದಮೇಲೆ ಬೇಸರ ಅಂತಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಆವಾಗಲೇ ಬೇಸರ ಇತ್ತು ಇವರಿಗೆ. ಇವ್ರು ಮಾಡ್ತಕ್ಕಂಥ ಒಂದೊಂದು ನಡೆ. GT ದೇವೇಗೌಡರನ್ನ ಆ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನು ಸೈನ ಕೊಟ್ಟಿರೋದು. ಇವರು ಅವರನ್ನು ಕೇಳಲಾರದೆ ವಿಧಾನಸೌಧ ಲೀಡರ್ ಆಫ್ ದಿ ಅಪೋಸಿಷನ್ನು ಇವರೇ ಅನೌನ್ಸ್ ಮಾಡಿ ಅಮಿತ್ ಶಾ ಹತ್ರಕ್ಕೆ ಹೋಗಿ, ಏನು ಹುಡುಗಾಟನ ಇದು? GT ದೇವೇಗೌಡರು ನಾನು ಹೋಗಿ ಮನೆಯೋಗಿ ಕರ್ಕೊಂಬಂದಿದ್ದೆ ಅವರನ್ನು. ಅವರೊಬ್ಬರೇ ಅಲ್ಲ, ಅವ್ರ ಮಗನೂ ಪಕ್ಕದಲ್ಲಿ ಗೆದ್ದವನೇ. ಇವರು ಮರ್ಯಾದೆಯಾಗಿ ಇರ್ತಿದ್ರೆ ಅವತ್ತು 60 ಸೀಟ್ ಬರೋದು. ಇವರಾಗ ಹಾಳು ಮಾಡಿಕೊಂಡ್ರು. ನನ್ನನ್ನು ಬಿಟ್ಟರು. ನಾನು ಹೇಳ್ದೆ ಕುಮಾರಸ್ವಾಮಿಗೆ, ಚನ್ನಪಟ್ಟಣ ನೀ ಗೆದ್ದಿದೆಯಾ, ನನ್ನನ್ನು ಬಿಟ್ಟು ನೀನು ಗೆದ್ದು ತೋರಿಸು ಅಂತ. ತೋರಿಸಿದ್ರಲ್ಲ. ಅವತ್ತು ಖರ್ಚು ಮಾಡಿದ್ದು 4 ಕೋಟಿ, ಇವತ್ತು ಖರ್ಚು ಮಾಡಿದ್ದು 150 ಕೋಟಿ. ರಿಸಲ್ಟು ಅದಕ್ಕೆ ಯಾವತ್ತೂ ತಗ್ಗಿ ನಡಿಬೇಕು, ಬಗ್ಗೆ ನಡಿಬೇಕು, ಒಂದು ಸಿದ್ಧಾಂತಕ್ಕೆ ನಡಿಬೇಕು. ಇವಿಷ್ಟು ಸಿಎಂ ಇಬ್ರಾಹಿಂ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶೋಭ್ ದೇವನಹಳ್ಳಿ, ಜಿ ಕನ್ನಡ ನ್ಯೂಸ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.